भाई 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 ए भाई तुम्हारा नाम क्या है रे भाई तुम्हारा नाम क्या है? नाम क्या है? A few moments later. ಸೊ ಹೇ ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ 70ನೇ ದಿನ 70ನೇ ಬ್ಲಾಗ್ ರೀ. ಸೊ ಗೈಸ್ ನಾ ಫಸ್ಟ್ ಡೇ 100 ದಿನ ಚಾಲೆಂಜ್ ತೊಂದಾಗ ಬ್ಲಾಗ್ ಹೆಂಗೆ ಮಾಡ್ತಾರದು ಗೊತ್ತಿದ್ರೆ ಒಂದು 40-30% ಹಂಗೆ ನಾಲೆಜ್ ಇತ್ತು. ಈಗೊಂದು ಇಂಪ್ರೂವ್ ಆಗ್ಯದ್ರೆ ಒಂದು ಸ್ವಲ್ಪ 85 ಹಂಗೆ ಪರ್ಸೆಂಟೇಜ್ ಒಂದು ಸ್ವಲ್ಪ ನಾಲೆಜ್ ಬಂದದೀಗ. ಸೊ ಫಸ್ಟಿಗೆ ಸ್ಟಾರ್ಟ್ ಆದಾಗ ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ನಾನೊಂದು ಸ್ವಲ್ಪ ವಾಯ್ಸ್ ಭೀ ಕರೆಕ್ಟ್ ಆಗ್ತಿಲ್ಲ. ಕ್ಯಾಮ್ರಾದ್ರೆ ಹಿಂಗೆ ಕ್ಯಾಮ್ರಾತ್ ಮಾತಾಡೋಕೆ ಹಿಂಗೆ ಒಂದು ಸ್ವಲ್ಪ ನಾಚ್ತಿದ, ಅಲ್ಲಿ ಇಲ್ಲಿ ಓದಲ್ಲಿ ಮಾಡ್ದಲ್ಲಿ. ಕಾಲೇಜ್ ಹೊರಗದು, ಕಾಲೇಜ್ ಮುಗಿದು ಅಂತ ಹೇಳಕ್ಕೆ ಅಲ್ಲಿ ಯಾವುದೇ ಗಾಡಿ ಬತ್ತಂದ್ರೆ ಯಾರೇ ನೋಡ್ಕೊತಲತ್ತಾರಂದ್ರೆ ನಾಚೋದು ನಗೋದು. ಸೊ ಅದು ಬ್ಲಾಕೇ ಫೇಲ್ ಆಗ್ತಿದ್ರೆ ಅಲ್ಲಿ ಅದು ಕ್ಲಿಪ್ಪ. ಸೊ ಗೈಸ್ ನಾ ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ರೀ, ನಾ 100 ಡೇಸ ಚಾಲೆಂಜ್ ತೊಗೊಂಡಾಗ 100 ದಿನ ಹೆಂಗೆ ಏನೇನು ಕಂಟೆಂಟ್ ಮಾಡಬೇಕು ಏನೇನಿಲ್ಲ ನಂದು ಇನ್ನೂ ಏನು ಭೀ ಇದ್ದಿದ್ದಿಲ್ಲ ಅವಾಗ. ಅಂದ್ರೆ ಹಿಂಗೆ ಮಾತಾಡೋಕೆ ಹಿಂಗೆ ಧೈರ್ಯ ಸಾಲ್ತಿದ್ರಿ ಕ್ಯಾಮ್ರಾ ಇದ್ರೆ. ಹಂಗೆ ರೀಲ್ ಶೂಟ್ ಮಾಡ್ತಿದ್ದಾರೆ, ಅದು ಬೇರೆ ಮಾತು. ಅದೇನು ರೀ ಕ್ಯಾಮ್ರಾ ಹಿಂಗೆ ಆಫ್ ಆನ್ ಅದ್ರ ಹಿಂಗೆ ಪಬ್ಲಿಕ್ ಹಿಂಗೆ ಗೊತ್ತಾಗ್ತದಿಲ್ಲ ತಿಳಿರಿ ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ. ಸೊ ಈಗ ಬ್ಲಾಗ್ ಮಾಡತ್ತಾಗಿಡ್ದು ಎಲ್ಲ ಒಂದು ಸ್ವಲ್ಪ ಗೊತ್ತಾಗ್ಲತ್ತದ ರೀ, ನಾ ಹೆಂಗೆ ರೀಲ್ ಶೂಟ್ ಮಾಡ್ತೀನಿ, ಎಷ್ಟು ಟೇಕ್ ತೊತೀನಿ, ಸಲ ಲಿಪ್ಸಿಂಗ್ ತಪ್ತದ, ಯಾವ ಸ್ಪಾಟ್ನಾಗ ಹೋಗ್ತೀನಿ. ಸೊ ಗೈಸ್ ಕಲಬುರಗಿ ಸ್ಪಾಟ್ ನೋಡಿ, ಸ್ಪಾಟ್ ಕಡೆ ಹೋಗಿದ್ದೆ ರೀ. ಒಂದು ಸ್ಪಾಟ ಬಿಟ್ಟಿಲ್ಲತ್ತಿಲ್ಲ, ಯಾವುದೇ ಒಂದು ಎರಡು ಇದ್ದಿರ್ಬೋದು ರೀ ಬಿಟ್ಟು ಸ್ಪಾಟ. ಸೊ ಅದು ಸ್ಪಾಟ ನಮಗೆ ಗೊತ್ತಿರ್ಲಾರ್ದೆ ಬಿಟ್ಟಿರ್ಬೋದು ರೀ. ನಮಗೆ ಗೊತ್ತಿದ್ದು ಸ್ಪಾಟ್ನಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಸೊ ಈಗ ನೆಕ್ಸ್ಟ್ ಏನಿಲ್ಲ ರೀ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸೀದಾ ಹೊರಗೆ ಹೋಗೋದೇ ಈಗ ರೀಲ್ ಶೂಟ್ ಮಾಡೋಕೆ ಅದೇ ಅದ ತಲೆಯಾಗ. ಸೊ ಇಲ್ಲಿ ಕಲಬುರಗಿಗತ್ತ ಎಷ್ಟು ದಿನ ಮಾಡ್ಬೇಕು ಹೇಳ್ರಿ, ಎಷ್ಟು ದಿನ ಮಾಡಬೇಕು ನೋಡಮ್ರಿ. ಟೈಮ್ ಒಂದು ಸ್ವಲ್ಪ ಕಲಿಯಲಾಗಿಲ್ಲ, ಈಗ ಫಸ್ಟ್ ಇಯರ್ ಇದ್ದಿಲ್ಲ. ಸೊ ಇನ್ನೊಂದು ಮಂತ್ ಒಳಗೆ ಹಂಗೆ ಎಕ್ಸಾಮ್ ಭೀ ಫಸ್ಟ್ ಇಯರ್ದು. ಸೊ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಒಂದು 2 ಮಂತ್ಸ್ ಹಂಗೆ ಹಾಲಿಡೇ ಹಂಗೆ ಇರ್ತಾವೆ ರೀ. ಸೊ ಸೆಕೆಂಡ್ ಇಯರ್ದು ಜಲ್ದಿ ಭೀ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಯಾರ ಕಾಲೇಜ್ನಾಗ ಸರ್ದವರು. ಸೊ ನೋಡಮ್ರಿ, ಅದು ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಟ್ಟಿಗೆ ಒಂದು ತಿಂಗಳಂಗೆ ನೋಡಮ್ ಹೊರಗೆಲ್ಲ ರೀಲ್ ಶೂಟ, ಬ್ಲಾಗಿಂಗ್ ಕಂಟೆಂಟ, ಹೊರಗೆಲ್ಲ ಟ್ರಿಪ್ಪಿಗೆಲ್ಲ ಹೋಗಮ್ರಿ. ಸೊ ಗಸ ನಾ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಬ್ಲಾಗಿಂಗ್ ಆಗಲಿ, ಕಂಟೆಂಟ್ ಕ್ರಿಯೇಟರ್ ಆಗಲಿ, ಕಂಟೆಂಟ್ ಕ್ರಿಯೇಷನ್ ಒಳಗೆ ಯಾರ್ಯಾರು ಅದಕ್ಕೆ ಎಂಟ್ರ್ ಆಗಲತ್ತಿ ನೋಡ್ರಿ, ಜಲ್ದಿ ಎಂಟ್ರ್ ರೀ. ಇನ್ನು ಈಗೇ ಇಟ್ಟು ಕಾಂಪಿಟೇಷನ್ದಾಗ ಈಗಿನ ಇದು 2000 ನಾ ಸ್ಟಾರ್ಟ್ ಮಾಡಿ ನೋಡ್ರಿ, 2023 ಎಂಡಿಗೇನೋ ಹಿಂಗೆ ಸ್ಟಾರ್ಟ್ ಮಾಡೀನಿ ರೀ ರೀಲ್ ಶೂಟ್ ಮಾಡೋದು. ಫಸ್ಟಿನ ಬ್ಲಾಗ್ ಮಾಡ್ತೀವಿ, ಬ್ಲಾಗ್ ಮಾಡೋದು ನನಗೆ ಅವಾಗೇ ನಾಲೆಜ್ ಇತ್ತಂದ್ರೆ ಇಟ್ಟತನ ಒಂದು ಲೆವೆಲಿ ಹಂಗೆ ಇರ್ತಿದೆ ರೀ. ಸೊ ಮತ್ತು ಪೈಲ ನಮ್ಮಲ್ಲಿ ಕಬೂತರ್ ಇದ್ದೀವಿ ರೀ, ಆ ಮನೆ ಮೇಲೆ ನಾವು ರೀಲ್ ಶೂಟ್ ಮಾಡಕ್ಕೆ ಹೋಗ್ತೇವೆ ಅಲ್ಲಿ ನಮ್ಮಲ್ಲಿ ಫಸ್ಟಿಗೆ ಕಬೂತರ್ ಇದ್ದೀವಿ. ಅವಾಗೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇನ್ನೂ ಕಂಟೆಂಟ್ ಭಾಳ ಬೇರೆ ಲೆವೆಲಿಗೆ ಹೋಗಿರ್ತಿದೆ ರೀ. ನಾ ಅವಾಗೇ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಾಲೆಜ್ ಇದ್ದಿದ್ದಲ್ಲ ರೀ, ಅವಾಗ ಖಾಲಿ ರೀಲ್ಸ್ ಮಾಡೋ ನಾಲೆಜ್ ಇತ್ತು. ಸೊ ಅವಾಗ ರೀಲ್ಸ್ ಮಾಡ್ಕೋತಾ ಈಗೀಗ ಜರ ಗೊತ್ತಾಗ್ಯದ ರೀ ಬ್ಲಾಗ್ ಮಾಡ್ಬೇಕಂತ. ಸೊ ಅದಕ್ಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಇನ್ನೊಂದು ಮಾತು 70 ದಿನ ಕಂಪ್ಲೀಟ್ ಆಗ್ಯದ್ರಿ ಇಲ್ಲಿ ತನ ಇವತ್ತು. ಸೊ 70 ದಿನ ಹ್ಯಾಂಗೆ ಕಂಪ್ಲೀಟ್ ಆಗ್ಯದತ್ತ ನನಗೆ ನಂಬ್ಲಕ್ಕಾಗಲಾಗಿಲ್ಲ ನೋಡ್ರಿ. ಎಕ್ಸಾಂಪಲ್ ಕಂಟೆಂಟ್ ಕ್ರಿಯೇಷನ್ ಒಳಗೆ ಕಾಲು ಇಕ್ಕೋರಿಗೆ ಹೇಳತ್ತೀನಿ ರೀ ನಾ, ಅಂದ್ರೆ ಹಿಂಗೆ 1 ತಿಂಗಳು ಮಾಡಿ ನಂಗೆ ಏನ್ರಿ ಸಿಗ್ತಿತ್ತು ಅಂದ್ರೆ ನಾ ಮಾಡ್ತೀನಿ. ಹಿಂಗೆ 2 ತಿಂಗಳಿಗೆ ನಂಗೆ ರಿಸಲ್ಟ್ ಬರಬೇಕು, 4 ತಿಂಗಳಿಗೆ ರಿಸಲ್ಟ್ ಬರಬೇಕು, ಒಂದೇ ವರ್ಷ ಒಳಗೆ ರಿಸಲ್ಟ್ ಬರಬೇಕು. ನಂದೇ ಎಕ್ಸಾಂಪಲ್ ತೋರಿ, ನಾನೇ ಖುದ್ದ 3-4 ವರ್ಷ ಆಯ್ತು ರೀ ಕಂಟೆಂಟ್ ಕ್ರಿಯೇಷನ್ ಒಳಗೆ ಕಾಲಿಟ್ಟು ಎಲ್ಲ ಚಾಲು ಮಾಡತ್ತಿ. ಸೊ 2 ತಿಂಗಳ ಮ್ಯಾಲೆ ಹಂಗೆ ಬ್ಲಾಗಿಂಗ್ ಮಾಡಿ ಸ್ಟಾರ್ಟ್ ಆಯ್ತು ರೀ. ಬ್ಲಾಗಿಂಗ್ಕಿನ್ನ ಪೈಲ ಒಂದು 2-2.5 ವರ್ಷ ಹಂಗೆ ರೀಲ್ ಶೂಟ್ ಮಾಡ್ತಿದ್ದಾರೆ ಬರೀ. ಅಂದ್ರೆ ಹಿಂಗೆ ಯಾವ್ದಾರು ಹೊಸ ಸ್ಪಾಟ್ ಸಿಗೋದಂದ್ರೆ ಅಲ್ಲಿ ಹೋಗೋ ರೀಲ್ ಕ್ರಿಯೇಟ್ ಮಾಡೋದು, ರೀಲ್ ಶೂಟ್ ಮಾಡೋದು ಒಂಥರ ಹಿಂಗೆ ಅಲಗಲಗೆ ರೀಲ್ ಮಾಡ್ತಿದ್ದಾರೆ. ಸೊ ನನಗೆ 3-3.5 ವರ್ಷ ಆಯ್ತು ರೀ ಮಾಡತ್ತಿ. ನನಗೆ ಸಿಕ್ಕಿದ್ರೆ ಒಂದು ರೇಂಜಿಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ ರೀ, ಸಿಕ್ಕ್ಯದ್ರಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಮುಂದೆ ಹೋಗೋದ, ಭಾಳ ಮುಂದೆ ಹೋಗೋದ ರೀ. ಟಿಕ್ಕೆ ಇನ್ನೂ ಬಿಡೋದಿಲ್ಲ ರೀ, ಇನ್ನೂ ಮುಂದೆ ಭಾಳ ಹೋಗೋದ. ಸೊ ಭಾಳ ಜಲ್ದಿ ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ತಲೆಗಿತ್ತಂದ್ರೆ ಸ್ಟಾರ್ಟ್ ಮಾಡಿಬಿಡ್ರಿ ಇವತ್ತು, ಈಗಿಲಿತ್ತೆ ಹಂಗೆ ಸ್ಟಾರ್ಟ್ ಮಾಡಿಬಿಡ್ರಿ. ಸೊ ಮುಂದೆ ಕಾಂಪಿಟೇಷನ್ ಹೆಂಗೆ ಇರ್ಲಿಕ್ಕಿಲ್ಲ, ಇನ್ನೂ ಮುಂದೆ ಭಾಳ ಟಫ್ ಅದ ರೀ ಕಾಂಪಿಟೇಷನ. ಸೊ ಕಾಂಪಿಟೇಷನ್ ಈಗೇ ಹಿಂಗೆ ಅದ ರೀ. ಈಗಿನ ನಾ 3-3.5 ವರ್ಷ ಆಯಿತು ಸ್ಟಾರ್ಟ್ ಮಾಡತ್ತಿ. ಈಗೇ ನನಗೆ ಹಿಂಗೆ ಅಂದ್ರೆ ಸಪೋರ್ಟ್ ಸಿಕ್ಕಿದ್ ಬಿಡ್ರಿ, ಒಂದು ಲೆವೆಲಿಗೆ ಸಿಕ್ಕಿಲ್ಲ ತಲತ್ತಿಲ್ಲ. ಸೊ ಇನ್ನು ಮುಂದೆ ಬರೋ ವರ್ಷಗಳನ್ನ ಕಾಂಪಿಟೇಷನ್ ಹ್ಯಾಂಗೆ ಇರ್ಲಿಕ್ಕಿಲ್ಲ ರೀ, ಅದು ಇಮ್ಯಾಜಿನ್ ಮಾಡಿದ್ರೆ ನಾ ಇನ್ನೂ ಜಲ್ದಿ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ನಂಗೆ ಅನ್ನಿಸ್ತದೆ ರೀ. ಸೊ ಇದು ಬ್ಲಾಗ್ ನೀವು ಯಾರ್ಯಾರು ನೋಡತ್ತೀರೋಡ್ರಿ, ಸ್ಟಾರ್ಟ್ ಮಾಡೋದು ನಿಮ್ಮ ತಲೆಗಿತ್ತು ಅಂದ್ರೆ ಪಟ್ಟಸೆ ಸ್ಟಾರ್ಟ್ ಮಾಡಿಬಿಡ್ರಿ. ಏನು ನಂಬಲ್ಲಿ ಅದು ಇಲ್ಲ ಇದು ಇಲ್ಲ, ಅದು ಮೈಕ್ ಬೇಕು, ಇದು ಫೋನ್ ಬೇಕು, ಐಫೋನೇ ಇರಬೇಕು, ಅದು ಬೇಕು. ಸೊ ನಾನು ಹೇಳತ್ತಿಲ್ಲ ರೀ, ನಮ್ಮಲ್ಲಿ ಕಬೂತರಿದ್ದಾಗ ಖುದನ ರೆಡ್ಮಿಲೇ ಸ್ಟಾರ್ಟ್ ಮಾಡೀನಿ ರೀ ವೀಡಿಯೋ ಮಾಡಕ್ಕೆ. ರೆಡ್ಮಿ Note 8 ಏನೋ ತೊಂದಿದ್ದಾರೆ ನಾವು. ಸೊ ಅದ್ರ ಬಾದ iPhone 8+ ಇತ್ತು, ಅದು ಭೀ iPhone 8+ ಹೊಸದು ತೊಂದಿಲ್ಲ ರೀ. ನಮ್ಮ ಅಣ್ಣಂಬಲ್ಲಿ ಇತ್ತು ರೀ, ನಮ್ಮ ಅಣ್ಣ ಬೇರೆ ಫೋನ್ ತೊಗೊಂಬಂದು ಆ ಫೋನ್ ನಂಗೆ ಸಿಕ್ಕತ್ತು ರೀ. ಸೊ ಅವಾಗ ನಾ ವೀಡಿಯೋ ಮಾಡೋಕ್ಕಾಗಲಿ ರೀಲ್ಸ್ ಕ್ರಿಯೇಟ್ ಮಾಡೋಕ್ಕಾಗಲಿ ಅವಾಗ ಹಂಗೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ಟಾರ್ಟ್ ಮಾಡೋದಿತ್ತು ಹ್ಯಾಂಗೆ ಭೀ ಮಾಡ್ತಾನೆ ರೀ, ಅದು ಬೇಕು ಇದು ಬೇಕಂತ ಭೇದ ಭಾವ ಮಾಡಲ್ಲ. ಸೊ ಅದು ಹೇಳ್ಕೊತ ಕೂತ್ರಿ ನಾ ಭಾಳ ಅದ ರೀ. ಸೊ ಮತ್ತು ಯಾವಾಗಾರ ಹೇಳಮ್ರಿ, ಫಸ್ಟಿಗೆ ಫ್ರೆಶ್ ಆಗಿ ಹೊರಗೆ ಹೋಗ್ಬರ್ರಿ.
ಇನ್ನೂ ಫ್ರೆಶ್ ಆಗಿದ್ದಿಲ್ರಿ. ಫ್ರೆಶ್ ಆಗಿ ನಾ ಪೈಲನೇ ಮನೆಗೆ ಇದು ಕೆಲಸ ಕೊಟ್ರಿ. ಇನ್ನೂ ಗುಣ ಆಯಿತು. ಫ್ರೆಶ್ ಆಗಿದೆ ಅಂದ್ರೆ ಭಾಳ ಇನ್ನೂ ಟೈಮ್ ಓದಿದ್ರಿ. ಸೊ ಗೈಸ್ ಫೈನಲಿ ಕಾರ್ ಸೀಟ್ಲಾಗ ಬಂದೇನ್ರಿ ಹೊರಗೆ. ಸೊ ಈಗ ರೀ ಡಸ್ಟ್ ನೋಡ್ರಿ. ಈಗ ಹೊರಗೆ ಗ್ಲಾಸ್ಗಳ ಮೇಲೆ ಭೀ ಭಾಳ ಅಂದ್ರೆ ಭಾಳ ಡಸ್ಟ್ ಆಗ್ಯದ್ರಿ. ಈಗ ಟೈಮ್ ಮಿನಿಮಮ್ 11:28-29 ಹಂಗೆ ಆಲತ್ತದ್ರಿ. ಸೊ ಈಗ ಟೈಮ್ ಕೌಂಟಿಂಗ್ ಮೇಲೆ ಇಡ್ತೀನಿ ರೀ. ಇದೇ ಫೋನ್ ಒಳಗೆ ಇಡ್ತೀನಿ, ಇನ್ನೊಂದು ಫೋನ್ ಇಲ್ರಿ. ಸೊ ಇದೇ ಫೋನ್ ಒಳಗೆ ಇಡ್ತೀನಿ ರೀ. ನೋಡಮ್ರಿ ಎಸ್ ಗಂಟೆ ಎಸ್ ಸೆಕೆಂಡ ಎಸ್ ನಿಮಿಷ ಹತ್ತದ ನೋಡಮ್ರಿ ಇವತ್ತು ಕಾರ್ ಸೀಟ್ಲಕ್ಕ. ಒಂದ್ಸಲ ಭೀ ಹಂಗೆ ಟೈಮ್ ಹಚ್ಚಿಲ್ರಿ. ನಾ ಫಸ್ಟ್ ಟೈಮ್ ಹಚ್ಚಲತ್ತೀನಿ. ಜಲ್ದಿ ಕಾರ್ ಸೀಟಂಬರ್. ಈಗ ರೀ ಇನ್ನೂ ಸೀಟ್ ಅದ ರೀ ಆಗಿಲ್ರಿ. ಈಗ ಚಳಿಗಾಲನ್ಯಾಗ ಮಿನಿಮಮ್ ಒಂದು 12 ಟೈಮ್ ಆಗ್ತದ. ಇಲ್ಲಿ ಸೀಟ್ಲತ್ತಾರ ಟಾಪ್ ಮೇಲಿಂದ ಧೂಳಂಗೆ ಹಾರ್ಲತ್ತ ನೋಡ್ರಿ. ಹೊಗಿ ಇಂಥ ಚಳಿಗಾಲನ್ಯಾಗ ಭೀ ಇಂಥ ಗರಮ್ ರೀ. ಓಕೆ ನಮ್ಮ ಕಲಬುರ್ಗಿಯಾಗ ಅಂತಾರೆ ನೋಡ್ರಿ ಮಂದಿ, ಕಲಬುರ್ಗಿಯಾಗ ಭಾಳ ಬಿಸಿಲದ ಇಲ್ಲಿ ನೋಡ್ರಿ. ಚಳಿಗಾಲನ್ಯಾಗ ಇಂಥ ಬಿಸಿಲ ಈಗ ಜಸ್ಟ್ ಈಗಿನ್ನ 12 ಹಂಗೆ ಆಲತ್ತದ ರೀ. ಎಲ್ದ ರೀ ಸೂರ್ಯ ಈಗ ನಾ 12 ಹಂಗೆ ಆಲತ್ತದ. ಸೂರ್ಯನ ಎತ್ತಿ ಮೇಲೆ ಬಂದು ಕಿಲೋಡ್ರಿ ಈಗ. ಸೊ ಗೈಸ್ ಫೈನಲಿ ಕಾರ್ ಸೀಟ್ ಕಂಪ್ಲೀಟ್ ಆಗ್ಯದ ರೀ. ಕಾರ್ ಸೀಟ್ಲಕ್ಕ ಟೈಮ್ ಆಗಿದ್ದು 40 ನಿಮಿಷ 26 ಸೆಕೆಂಡ್ ಮುಂದಕ್ಕೆ ಅದು ಇನ್ನೊಂದೇನೋ ಬರ್ತದೆ ನೋಡ್ರಿ. ಸೆಕೆಂಡ್ ತಳಗದು ಏನಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದಾರೆ ಕಮೆಂಟ್ ಮಾಡಿರಿ. ಸೊ ಕಾರ್ ಸೀಟ್ಲಕ್ಕ ಇವತ್ತು ಟೈಮ್ ಹಚ್ಚಿದ್ದು 40 ನಿಮಿಷ ಹೆಂಗೆ ಹೋಯ್ತು ಗೊತ್ತಾಗಿಲ್ಲ ರೀ. ಇಟ್ಟು ಜಲ್ದಿ ಆತದ ನಾವೇ ಅನ್ಕೊಂಡಿದ್ದಿಲ್ಲ. ಸೊ ಯಾವಾಗ ಭೀ ಸೀಟ್ಲಕ್ಕ ಹೋದ್ರೆ 40 ನಿಮಿಷ ಹತ್ತಲ್ರಿ, 1-1.5 ಗಂಟೆ ಹಂಗೆ ಹತ್ತದ. ಸೊ ಇಟ್ಟು ಜಲ್ದಿ ಕಂಪ್ಲೀಟ್ ಆಗ್ಯದ ನೋಡ್ರಿ. ರಿಫ್ರೆಶ್ ಆಗ ನೋಡ್ರಿ. क्या कर रहे हैं? भाई ए भाई तुम्हारा नाम क्या है रे भाई? तुम्हारा नाम क्या है? नाम क्या है भाई? उड़ी मार उसको मार. तुम्हारा नाम क्या है? ಅಣ್ಣ ಹಿಂಗೆ ಆಗ್ತಾರ ಇಲ್ಲಿ ಇವ್ರು ಅಣ್ಣ ತಮ್ಮರ್ ಇರ್ತಾರಣ್ಣ. ಬಂದ ಸಲ ಹಾಕೋ ಒಬ್ಬನೇನ ಬಡ್ಕೊಳಂಗಿದ್ದು. ಹೆಸರು ಗೊತ್ತಿಲ್ಲ ನನಗೆ. तुम्हारा नाम क्या है भाई? बोलते ही तेरे को मारते थे तुम्हें. ಫೋನ್ ಕೊಡೋಣ ಅಣ್ಣ. ಇನ್ನೊಂದು ವಿಡಿಯೋ ಅದ ಅಣ್ಣ. ಹಚ್ಚದೇನು ಅದು क्या है? जा रे भाई जा MC ಸ್ಟ್ಯಾನ್ ಅವ್ರು ನೋಡ್ರಿ. ಈಗ ಸ್ಟ್ಯಾನಿ जा रहे मारते थे तुम्हें. ಬಿಡು ಅಲ್ಲಿ ಒಂದು ಕಡಿತೀನಿ ಅದೊಂದು ವಿಡಿಯೋ ಅದ ಅಣ್ಣ. ಯಾವ್ದಿದು? ನೀವು ಬಂದಿ ಸ್ಪಾಟ್ನಾಗ ರೀ ರೀಲ್ ಶೂಟ್ ಆಗ್ಯದ್ರಿ. ಈಗ ಕಂಪ್ಲೀಟ್ ಆಗ್ಯದ. ಇಲ್ಲೊಬ್ರಿಗೆ ತೋರಿಸ್ತೀನಿ ರೀ. ಅವ್ರಿಗೆ ನೋಡೋದಂದ್ರೆ ನೀವು ಹುಚ್ಚತ್ತಿ ನೋಡ್ರಿ. ಈಗ ಅವ್ರದ್ದು ಈಗ ಏ ಅಣ್ಣ ತಪ್ಪಾತ ನೋಡಿ. ಈಗ ಲುಕ್ ಕೊಡೋಣ ಒಂದ್ಸಲ. ಸ್ಮೈಲ್ ಕೊಡೋಣ. ಸ್ಮೈಲ್ ಏ ತಪ್ಪದು ಯಾಕಣ್ಣ? ಫೋಟೋ ಒಳಗೆ ಇಟ್ಟ ಸ್ಮೈಲಾ? ಇಲ್ಲಿ ಬಿ ಸ್ಮೈಲ್ ಇರ್ಬೇಕು. ಸ್ಮೈಲ್ ಕೊಡು ಸ್ಮೈಲ್ ಅಣ್ಣ. ಸ್ಮೈಲ್ ಎಲ್ಲತ್ತೀನಿ ಅಣ್ಣ. ಯಾಕಣ್ಣ ಮುರಿತಾನ ನೋಡ. ಡೇಂಜರ್ ನೋಡ ಕಂಪ್ನಿ ನಂಬಲ್ಲೇ ಹೊಸ ಅಣ್ಣ ಮುರಿತಾನ ನೋಡವ. ನಂಬಲ್ಲವ ಹೊಸವೇವ. ನಾನು ಅದೇ ನಿಮ್ಗೆ ಹೇಳ್ತೀನಿ. ನಶಿನೇ ನೋಡ್ರಪ್ಪ ಹೋಗಂತದ ಒಂದೊಂದು ಇಂಥ ನಶೆಗೆ ನೀನೇ ಹೇಳಲ್ಲ ಫಸ್ಟ್. ನೀನೇ ನಮ್ಗೆ ಹೇಳ್ತ ನೀನೇ ಹೇಳಲ್ಲ. ಏ ಅಣ್ಣ ಹಿಡೀಲ ಅಣ್ಣ ಅದು. ಯಾಕೆಂದರು ಬೇಡ ಗಾಳಿ ಹೊಂಟದಲ್ಲ. ಸರಿ ಅಣ್ಣ ಲೆಫ್ಟ್ ಏನಪ್ಪ ಅಣ್ಣ. ಗಾಳಿ ಹೊಂಟದ. ನಿನ್ ಟೀಮ್ಯಾಟ್ ಅಣ್ಣ ಟೀಮ್ಯಾಟ್ ಅಣ್ಣ. ಅಣ್ಣದಿ ಲೆಫ್ಟಿನೇ. ನೀ ಬಿ ಲೆಫ್ಟ್ ಇದ್ದಿ. ಮತ್ತೆ ರೈಟ್ ಇದ್ದಿಲ್ಲ ಯಾವ ನೀ ನಿನಗೆ ಗೊತ್ತಿಲ್ಲ. ಅಮ್ಮ ನೀ ಯಾರ ಫ್ಯಾನ್ ಇದೆ? ತಮ್ಮ ಇದು ಮೆಸ್ಸಿ ಚಲೋನ ರೊನಾಲ್ಡೋ ಚಲೋ? ಮೆಸ್ಸಿ ಚಲೋನ ಅಂದ್ರೆ ಮೆಸ್ಸಿ ಬಿಗ್ ಫ್ಯಾನ್ ಅವ್ರದ್ದು. ಮೆಸ್ಸಿದು ತಪ್ಪಾದ ನೋಡಿದೆ. ರಿಜೆಕ್ಟ್ ಕೊಟ್ಟಿರಲಿಲ್ಲ ಫೈನಲ್ ರಿಸಲ್ಟ್ ವಿಡಿಯೋ ಮಾಡ್ಬೋದು. ಐಸೋ ಸ್ಪೀಡ್ ಅವ ರೊನಾಲ್ಡೋ ಫ್ಯಾನ್ ಏನೋ. ಒಂದೇ ಫ್ಯಾನ್
ವಿಡಿಯೋ ಶೂಟ್ ಹಂಗೆ ಮುಗಿಸ್ಕೊಂಡ್ರಿ ಮನೆಗೆ ಬಂದು ಹೀಗೆ ಜಸ್ಟ್ ಬಂದೀನಿ ರೀ ಬರೋಣಂಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಐ ಹೋಪ್ ಗೈಸ್ ಇದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಆನ್ ಮಾಡಿರಿ. ಬಾಯ್ ಬಾಯ್, ಮತ್ತು ನಾಳೆ ಸಿಗಂಬ್ರಿ.